ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂದಾರ್ತಿ ಹೊರಟಿದ್ವಿ. ನಮ್ಮ ಫ್ರೆಂಡ್ ಮದುವೆ ಇದೆ. ಬನ್ನಿ ಹೇಗೆ ಹೋಗ್ತೀವಿ ನೋಡೋಣ. ಪಂಚು. ಓಕೆ ಬನ್ನಿ ಹೋಗುವ. ಹಾಯ್ ವಿನಿ, ವಿನಿ ಹಾಯ್ ಅಂದ್ರ ಮಾಡ್ಕೊಂಬೇಡ ಬಾ. ಅಣ್ಣ ಬಂದ ಅಣ್ಣ ಬಂದ ಸಿಕ್ಕು ಹಾಯ್ ಅಣ್ಣ. ಇಲ್ಲ ಹಾಯ್ ಅಣ್ಣ, ಹಾಯ್ ಅಣ್ಣ ಸಿಕ್ಕು ಇಲ್ಲಾಂದ್ರೆ ಡೈ ಡುಸ್ಕ್ ಅಂತ ಸೌಂಡ್ ಆಗ್ತೀನಿ. ಹಾಯ್ ಹಾ ಬಾಯ್. ಇವಾಗ ನಾವು ಸೀರೆ ತಗೊಳಕ್ ಬಂದಿದ್ದೀವಿ. ಗಿಫ್ಟ್ ನಮ್ಮ ಅಣ್ಣ ನೋಡಿ ಹೇಗೆ ಕಾಣಿಸ್ತಿದ್ದಾನೆ. ನೈಸ್ ಫಿಗರ್. ಬನ್ನಿ ಯಾವ ತರ ಸೀರೆ ತಗೋತೀವಿ ನೋಡೋಣ. ಒಂದು ಸೀರೆ ಫೈನಲ್ ಮಾಡಿದ್ವಿ. ನೋಡಿ ಎಲ್ಲ ಹೆಂಗೆ ಕಾಣಿಸ್ತಿದ್ದಾರೆ. ಎಲ್ಲಿದ್ದೀರಾ? ಎರಡು ನೋಡ. ಬಾಯ್ ನಡ್ರಿ ಹೋಗೋಣ. ನೋಡಿ ಗೈಸ್, ಈ ತರ ಸ್ಯಾರಿ ತಗೊಂಡಿದೀವಿ. ಹೇಗಿದೆ ಕಮೆಂಟ್ ಮಾಡಿ. ಸೀರೆ ಹೆಂಗುಂಟ್ರಾ ನೋಡಿದ್ರಾ? ಸೂಪರ್ ಇದೆ. ಯಾಕೆ ಹೇಳುದು ನಾನೇ ಆಡ್ತಿದ್ದಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಸುಹಾನಿ ಮತ್ತೆ ಶ್ರೀಕಾಂತ್ ಯಾಕೆ ಪ್ಯಾಕ್ ಮಾಡಬೇಕು ಅದಕ್ಕೆ ಅಂಗಡಿ ನೋಡ್ತಾ ಇದ್ದೀವಿ. ವಾಯ್ಸ್ ಕೇಳಿ ಅಂದರೆ ಏನು ಮಾಡೋಕ್ಕಾಗಲ್ಲ ಆಯ್ತಾ. ನನ್ನ ವಾಯ್ಸ್ ಇಷ್ಟೇ ಮಾಡ್ಕೊಬರೋಕ್ಕೆ ನನ್ನ ತಮ್ಮ ಮತ್ತು ಅಣ್ಣ ಹೋಗಿದ್ದಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ನಮಸ್ಕಾರ ಮಾಡಿದೆ ಇವಾಗ ಟೈಮ್ ಎಷ್ಟಾಗುಂಟಾ? ಟೈಮು 11:41. ಓ 12 ಗಂಟೆ ಹತ್ರ. ಹಾಂ, ಇವಾಗ ಇನ್ನೂ ತೀರ್ಥಹಳ್ಳಿಲಿದ್ದೀವಿ. ನಾವು ಹೋಗೋದು ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ ನಮ್ಗೆ. ರಿಸೆಪ್ಷನಿಗೆ ಹೋಗ್ತೀವಿ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಗಿಫ್ಟ್ ಪ್ಯಾಕ್ ಮಾಡ್ಕೊಬರಕ್ಕೆ ಹೋಗಿದ್ರೆ ಅವ್ರಿಗೆ ಬರೋದು ಇನ್ನು ಎಷ್ಟೊತ್ತೋ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಗಿಫ್ಟ್ ಪ್ಯಾಕ್ ಚೆನ್ನಾಗಿ ಮಾಡಿಸ್ಕೊ ಬಂದಿದ್ದಾರಲ್ಲ, ಕ್ಯೂಟ್ ಚೆನ್ನಾಗಿದೆ. ನೇಮ್ ಏನಿದೆ ಅಂತ ನೋಡಿ. ತೋರಿಸು ಕರೆಕ್ಟಾಗಿ. ಹಿಂದ್ಗಡೆ ಎಲ್ಲ ನಮಗೆ ಲಗೇಜ್ ಇದೆ. ನಮ್ಮ ಅಣ್ಣನ ಗಿಫ್ಟ್ ಏನೋ ಫೋಟೋ ಫ್ರೇಮ್ ಮಾಡಿಸಿದ್ದಾರಂತೆ. ಎಷ್ಟು ಇಲ್ಲೇ ಎಷ್ಟು 12 ಗಂಟೆ 4 ನಿಮಿಷ ಅಂತೆ. ಇನ್ನು ಏನು ಇದು ಕೈ ಮರದಲ್ಲಿ ತೀರ್ಥಹಳ್ಳಿಯಿಂದ 5 ಕಿಲೋಮೀಟರ್ ಮುಂದೆ. ಬನ್ನಿ ಹೋಗುವ. ಮಂದಾರ್ತಿ ಬಂದ್ವಿ ಅಂತ ಎಷ್ಟು ಟೈಮ್ 1 ಗಂಟೆ ಹಾಲಲ್ಲಿ ಅಂತ ನಮಗೆ ಯಾವ ಹಾಲು ಅಂತ ಗೊತ್ತಾಗ್ತಿಲ್ಲ. ಸೊ ಆಂಟಿ ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಹಿಂಗಾರ ಏನ್ ಮಾಡೋಣ? ಆಮೇಲೆ ಬಂದು ತಗೋಗೋಣ. ಅಲ್ಲ ನೀವಾರು ಹೋಗಿರ್ತೀನಿ ನನ್ನ ನಾನು ನಿಜ ಬೇಕಂದ್ರೆ ಕನ್ನಡಕ್ಕೆ ಹೋಗ್ತೀನಿ. ಗೊತ್ತಾಗ್ತಿರ್ಲ. ಇರ್ಲಿ ಬಿಡು, ಮಜಾ ಉಂಟಲ್ಲ. ಎಷ್ಟು ಗಂಟೆ ಬಂದಿವ್ರು? ಊಟಕ್ಕೆ ಕೂತಾರೆ ಫ್ರೆಂಡ್ಸ್. ಮದ್ಮಕ್ಳೆಲ್ಲ ಯಾಕೆ ಹೇಳೋಣ, ಈ ತರ ಮದುವೆ ಯಾವತ್ತಾರು ಬಂದಿವ? ಈ ತರ ಮೇಕಪ್ ಮಾಡ್ತಾನೆ ಲೇಟ್ ಆಗಿದೆ. ಇಲ್ಲ, ನಾನು ಲೈಟಾಗಿ ಮಾಡೀನಿ. ಇವ್ರು ಸ್ವಲ್ಪ ಜಾಸ್ತಿ ಅಲ್ಲ. ಇವನೇ ಇಲ್ಲಿ ನೋಡಿ, ಈ ತರ ಮದ್ಮಗನ್ ತರ ಅಲ್ಲ, ಅವ್ರ ಮದ್ಮಗ ಅಲ್ಲ.
ಲೇಟಾಗಿ ಬಂದೆಲ್ಲ ಊಟಕ್ಕೆ ಹೋಗ್ಯವ್ರೇ. ಹಾಲು ಹುಡ್ಕಷ್ಟರಲ್ಲಿ ಇರ್ಲಿ ಬಿಡಿ, ಪರವಾಗಿಲ್ಲ. ಊಟ ಅಂತೂ ಸಿಕ್ಕಿ ಹಾಲು ಏನಕ್ಕೆ ಜಾಗನೇ ಸಾಕಾಗಲ್ಲ. ಅಂತೂ ಸಿಕ್ಕಿದ್ರು ನೋಡಿ. ರಂಜಿತ್ ನೋಡು, ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ. ಊಟ ಮಾಡ್ಕೊಂಡು ಸಿಗೋಣ, ತೋರಿಸ್ತೀವಿ ಏನೇನು ಬೇಕು. ಲಾಡುಂಡೆ ನೋಡಿ ಗೈಸ್, ನೋಡಿ. ಬಳ್ದಿಟ್ಟಾನೆ ಇವನ್ ಬಳ ಸೌತೆಕಾಯಿ ನೋಡಿ, ಇವನ್ ನೋಡಿ, ನೋಡಿ ಈ ಕಡೆ ನೆಕ್ತಿದ್ದಲ್ಲ ನೋಡಿ ಬರ್ಗೆಟ್. ಲಾಡುಂಡೆ ಮಂದಾರ್ತಿ ಲಡ್ಡು. ಊಟ ಮುಗಿಸಿ ಬಂದು ಕೂತಿದ್ದೀವಿ. ರಿಸೆಪ್ಷನ್ ನಡೀತಾ ಇದೆ ನೋಡಿ. ಯಾವ ಪ್ಲೇಸ್ ಸರ್? ರಾಜ್ಯ ಕರೀತಾರೆ. ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಹೋಗಿ, ಹತ್ತಿರ ಬನ್ನಿ. ಓಕೆ, ರೆಡಿ ಮೇಡಮ್, ಇಲ್ಲಿ ನೋಡಿ. ಓಕೆ, ರೆಡಿ. ಹಾಗೆ ಇಲ್ಲಿ ನೀವೆಂತ ಸ್ವಲ್ಪ ಎಂತ ಊಟ ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ದೇವಸ್ಥಾನಕ್ಕೆ ಹೋಗೋಣ ಅಂತ ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗಷ್ಟೇ ಬಂದ್ವಿ. ಬನ್ನಿ, ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗೋಣ. ಹೌದಾ? ಹಣ್ಕಾಯ ಬನ್ನಿ, ನನ್ನ ಪರ್ಸ್ ಕಾರಲ್ಲಿ ಉಂಟು. ಓಕೆ, ಹಣ್ಕಾಯಿ ನಮ್ಗೆ ಎಷ್ಟು ದಿನ ಆದಮೇಲೆ, ನಾನು ಯಾವ ಗೊತ್ತಾ, ಸ್ಕೂಲಲ್ಲಿ ಟ್ರಿಪ್ ಹೋಗ್ತಾರಲ್ಲ ಅವಾಗ ಬಂದಿದ್ದು ಮಂದಾರ್ತಿ ದೇವಸ್ಥಾನಕ್ಕೆ. ಆಮೇಲೆ ಇವಾಗ ಬರ್ತಾಯಿದ್ದೀನಿ. ನಮ್ಮದು 17 ವರ್ಷ ಆಗಿರ್ಬೋದಾ, 16-17 ವರ್ಷ ಆಗಿರ್ಬೋದು. ಐ ಆಮ್ ಹ್ಯಾಪಿ. ಎಷ್ಟದು? ಎಷ್ಟಂತ ಗೊತ್ತಿಲ್ಲ. ಇದೊಂದು ಸೀರೆ ಚೆನ್ನಾಗಿದೆ. ದೇವಸ್ಥಾನದೊಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಯಾರೋ ಬಾಯ್ ಮಾಡಿದ? ಬಾಯ್ ಯಾರ್ದ? ಫೈನಲಿ ಕಾರ್ ಹತ್ರ ಬಂದ್ವಿ. ಬಾಯ್ ಹಾಯ್. ಎಲ್ಲ ಮದುವೆ ಟೆಂಪಲ್ ಎಲ್ಲ ಮುಗಿಸಿ. ಯಾರ
ವಾ ಇಷ್ಟರಲ್ಲಿ ಫಾಲೋ ಮಾಡಕ್ಕೆ ಮದುವೆ ಮನೆಯಿಂದ ಬಂದಿದೆ ಅಷ್ಟೇ ಗೈಸ್. ಯಾರು ಹೋಗಿ ಫಾಲೋ ಮಾಡ್ತಾವೆ ಮೊದಲೇ ಫಾಲೋ ಮಾಡ್ತಾರೆ. ಮೊದಲೇ ಫಾಲೋ ಮಾಡಿರಾ ನೀವು? ಹಾಯ್ ಅಂದಾಗಿತ್ತು. ಹಾಂ ಹೌದೌದೌದು. ಥ್ಯಾಂಕ್ ಯು. ಭಾಳ ಕಮ್ಮಿ ಆಯ್ತು ಕಣ್ರ. ಭಾಳ ಕಮ್ಮಿ ಆಯ್ತು. ಒಂದೆರಡು ಮಾಡ್ತೀರಾ? ಅದಕ್ಕೆ ಅವ್ನು ಹೇಳ್ತಿರೋದು ಗಣಿತು ಇದೆ ಒಟ್ಟು ಕುಣಿಯೋದು ಅದೇ ಗಮ್ಮತ್ತು. ಐತ್ ಬಿಡೆ ಬೇಕಾ? ಏನು ಡ್ಯಾನ್ಸ್ ಮಾಡ್ತಿಲ್ಲ? ಅದೇ ಗಮ್ಮತ್ತು ಮಾಡೋದಕ್ಕೆ ಕೇಳೋದಕ್ಕೆ. ನಾಳೆ ಮಳೆ ನೆಂದ್ರೆ ಪರವಾಗಿಲ್ಲ. ಹಿಂಗೆ ಮಾಡ್ಬೇಕು. ಹಿಂಗೆ ಇದ್ರೆ ಚಂದ. ಡಿಕ್ಕಿ ಒಬ್ಬ ಮಾಡೋದು ಡಿಕ್ಕಿಲ್ ಬರಲ್ಲ ನಾಡ. ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡ್ರಿ. ಅಣ್ಣ ಮಾಡೋಣ ಡ್ಯಾನ್ಸು. ವಿಡಿಯೋ ಮಾಡ್ಬೇಕಲ್ಲ. ಯಾರು ಕರ್ಕೋಗೋಣ ಇದ್ರನ್ನ. ಯಾರನ್ನ? ಹಿಂಗೆ ಚಿಕ್ಕನೆ ಏನ ತಿಂತ ತಿರ್ಗಾ ನೋಡಿದ್ರೆ ಹಿಂಗೆ ಎತ್ತ ಗೊತ್ತಿಲ್ಲ. ಬೇಕಾ ಬೇಡ ತಿನ್ನಿ. ಬೇಡ ತಿನ್ನಿ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡಿ ಗೈಸ್. ವಿನೀತ್ ಅಣ್ಣ ತುಂಬಾ ಇದಾಗಿದ್ದಾನೆ. ಅವ್ನು ಡ್ಯಾನ್ಸ್ ಮಾಡ್ಲೇಬೇಕಂತೆ. ವಿನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ನಾವು ಏನದು ಕವರು ಮಳೆದು ಅದನ್ನ ಹುಡುಕ್ತಾ ಇದ್ದೀವಿ ರೀಲ್ಸ್ ಮಾಡಕ್ಕೆ. ರೀಲ್ಸ್ ಮಾಡಕ್ಕೆ ನಾಯಿ ಹಾ ವಿನಿ ಫಸ್ಟ್ ಬಿಡೋಣ. ಇಲ್ಲ ಮೇಲೆ ರೋಡ್ ಚೆನ್ನಾಗಿಲ್ಲ ಅಲ್ಲ ಎಲ್ಲ ಕೊಪ್ಪೆ ತಗೊಂಡು ತಗೊಳ್ಳೋಣ ಇರೋದೊಂದು ಜೀವನ ಅಲ್ಲ. ರಾತ್ರಿ ಆದ್ರೂ ಪರವಾಗಿಲ್ಲ. ರಾತ್ರಿ ಹೋಗೋಣ. ಹಿಂದೇನಾಗ್ತೋ ಗೊತ್ತಿಲ್ಲ, ಮುಂದೆ ಏನಾಗ್ತದೋ ಗೊತ್ತಿಲ್ಲ. ನಮ್ದೆಲ್ಲ ಸೇರ್ಸ್ ಮಾಡಿದ್ರೆ ಕರೆಕ್ಟ್ ಆಗಿಲ್ಲ. ಆ ಸ್ಟೆಪ್ ಈ ಸ್ಟೆಪ್ ಇದು ಒಂದೇ ಕಂಡ್ರ ಜಾಸ್ತಿ ನೋಡೋಣ. ಬೇಡ ಬೇಡ ಇದೆ ಇದು ಒಂದೇ ಹೋಗ್ಬೇಕಂದ್ರೆ ಯಾರೋ ಹೋಗ್ಬಿಟ್ಟಾರೆ. ನಮ್ಮ ಡ್ರೈವರ್ ಅಣ್ಣ ಹೋಗ್ತಾ ಇದ್ದಾನೆ. ನಮ್ ಡ್ರೈವರ್ ಏನಾಗಿದೆ ಅಂತ ನೋಡಕ್ ಹೋಗ್ತಿದ್ದಾರೆ. ಪ್ರಾಕ್ಟೀಸ್ ಮಾಡೋಣ. ಅಲ್ಲಿ ಮಾಡ ಆ ಕಡೆ ಅಣ್ಣ ಶಶಾಂಕ ಅಣ್ಣ ನೋಡಕ್ ಹೋಗಿದ್ದಾರೆ. ಇಲ್ಲಿ ಸುಮಂತನಂತೆ ನಡಿಯೋ ಬರ್ತಿದ್ದಾರೆ ಫ್ರೆಂಡ್ಸ್. ತೆಗಿಯ ಸ್ಟೆಪ್ಪು ಇನ್ನೂ ಬಂದಿಲ್ಲ. ಒಂಚೂರು ಇಳಿದು ಅಣ್ಣ ರೆಸ್ಟಿಗೆ ಕೂತಿದ್ದಾನೆ ಫ್ರೆಂಡ್ಸ್. ಇವ ಅವನಕ್ಕಿಂತ ಸ್ವಲ್ಪ ಇದು ಮಾರೆ ಅವನರಲ್ಲಿ ರೀಲ್ಸ್ ಮಾಡಕ್ಕೆ. ಈಗ ನಮ್ ರೀಲ್ಸ್ ಹೆಂಗಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೀವೆಲ್ಲರೂ ನೋಡಿ. ಗುಂಪಾಕೊಂಡು ಹಿಂಗೆ ಹಿಂಗೆ ಆಮೇಲೆ ಹಿಂಗೆ 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 ಮತ್ತೆ ಹಿಂಗೆ ಹಿಂಗೆ ಎರಡು ಸೈಡ್ ಆಮೇಲೆ ಮತ್ತೆ ಉಲ್ಟಾ.
ನಮ್ಮನ್ನ ಇದ್ರೊಳಗೆ ಹಾಕಿ ಹೋಗಿ ತಡಿ ಇವ್ರು ಮಾಡಿಲ್ಲ ಮಜಾ ಮಜಾ ವಿತರಣೆ ಇಲ್ಲಿ ಇವಾಗ ಎಂತ ವೆಹಿಕಲ್ಸ್ ಜಾಸ್ತಿ ಆದ್ರೆ ಕಲರ್ ತರ್ಬೇಕಿತ್ತು ತಾನೇ ಇದೆಂತ ಈ ಕಲರ್ ನೋಡಿ ಅಕ್ಕ Oh my god. ಸುವಿ ನಾನು ಇಲ್ಲಿ ಸುವಿ ಬಾರೆ ಬಾರೆ ವಿಡಿಯೋ ಎತ್ಕಪ್ಪ ಪೋಸ್ಟ್ ಮಾಡಿ ತಡಿ ನಂದಿದ ಹಿಂಗಾಗಿ ಆಮೇಲೆ ಹಿಂಗೆ ಆಂಬುಲೆನ್ಸ್ ಬಂದು ತುಂಬಿಕೊಳ್ಳುತ್ತೆ ಒಳ್ಳೆ ಕಾಮಿಡಿ ಜೀವನದಲ್ಲಿ ಯಾವತ್ತು ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಒಂದೊಂದೇ ನ್ಯೂಸ್ ಮಾಡ್ಬೇಕಣ್ಣ ಅವಾಗ ಕರೆಕ್ಟ್ ಬರುತ್ತೆ ನೋಡಿ ಡ್ಯಾನ್ಸ್ ಮಾಡಿ ಹೇಳಿದ್ರು ಊಟ ಮಾಡೋಣ ಅಂತ ನೋಡಿದ್ರೆ ನಾವು ರೀಲ್ಸ್ ಮಾಡ್ಬಾರೋ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಮೇಲ್ಗಡೆ ವ್ಯೂ ನೋಡಿ ಗಾಯ್ಸ್, ವಾವ್ ನೋಡಿ ಸಕ್ಕತ್ತಾಗಿ ಕಾಣಿಸ್ಕೊಂತಲ್ಲ ನಮ್ಮ ಮಲ್ನಾಡ್ ಅಂದರೆ ಹೆಂಗೆ ಸೂಪರ್ ಅಲ್ಲ. ಏನೋ ಕ್ಲೋಸಾ ಏನು ಓಪನ್ ಇದೆಯಾ? ಬನ್ನಿ ನಮ್ಮ ಅಣ್ಣ ತಮ್ಮ ಓಪನ್ ಮಾಡಿಸ್ಬೋದು, ಏನಾಗತ್ತೆ ನೋಡೋಣ. ಹೆಂಗೆ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿ ಗೈಸ್, ಹಿಂಗೆ ಎತ್ತಿಟ್ಕೊಂಡು ನಡೆಯೋ ಪರಿಸ್ಥಿತಿ. ಅಣ್ಣ ಇಲ್ಲೋಡು ಬೀಬತ್ಲಿ ಅಣ್ಣ ಒಂದೆರಡು ಸ್ಟೆಪ್ ಹಾಕಿದ್ದಾರೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೈಸ್, ರೀಲ್ಸು ಚೆನ್ನಾಗಿ ಬಂದಿದ್ರೆ ಬಿಟ್ಟಿರ್ತೀವಿ ಅಲ್ಲೇನಾ? ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಐದನ ಎಲ್ಲಿದ್ದೀರಾ ಅಂತನ? ಅದೇ ಹೋಟ್ಲು ಗೈಸ್, ಏನೋ ಸ್ಪೆಷಲ್ ಹೋಟ್ಲಂತೆ, ಚಿಕನ್ ಬಿರಿಯಾನಿ ಏನೇನೋ ಸ್ಪೆಷಲಾಗಿ ಕೊಡ್ತಿದ್ರಂತೆ. ಅದು ನೋಡಿದರೆ ನಾವು ರೀಲ್ಸ್ ಮಾಡಿ ಬರೋಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಬನ್ನಿ ಎಂತ ಮಾಡೋದು ನೋಡೋಣ ಬರೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ನೋಡಿದ್ರೆ ಈ ಹೋಟ್ಲಿಗೆ ಬಂದುಬಿಟ್ವಿ, ಅದು ಕ್ಲೋಸ್ ಆಗಿದೆ. ನೋಡೋಣ. ಈ ಹೋಟೆಲ್ ಟೊಮೊಟೊ ಪರೋಟ ಹೋಟ್ಲ, ಈ ಎದುರು ಹೋಟ್ಲಲ್ಲಿ ಚಿಕನ್ ಕರಿ ಮತ್ತು ಸುಕ್ಕ ಅಲ್ಲ, ಇದು ಕರಿನೇ, ಚಿಕನ್ ಮಸಾಲೆ ಎಂಥದ್ದು ಒಂದು ಸಾರು ಬಿಡಿಯತ್ತೆ. ಚಿಕನ್ ಸಾರು ಮತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.